ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ. ಈ ಸಂಚಿಕೆಯಲ್ಲಿ ನಾನು 26/7/2026ರಿಂದ 1/8/2026ವರೆಗೆ ವಾರ ಭವಿಷ್ಯನ ಹೇಳ್ತಾ ಇದ್ದೀನಿ. ಮೊದಲಿಗೆ ಮೇಷರಾಶಿಯಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಸಾಧಾರಣವಾಗಿರುತ್ತೆ. ನಿಮಗೆ ಹಣ ಬಂದ್ರೂ ಕೈಯಲ್ಲಿ ಏನು ಸೇವಿಂಗ್ಸ್ ಅಂತ ಆಗಲ್ಲ, ತುಂಬ ಖರ್ಚಾಗುತ್ತೆ. ಮತ್ತು ವರ್ಕಿಂಗ್ ಪ್ರೆಷರ್ ತುಂಬ ಇರುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಸುಮ್ಮನೆ ಟೆನ್ಷನ್ ತೊಗೊಂಡು ಸಿಕ್ಕಾಪಟ್ಟೆ ವರ್ಕು ಪ್ರೆಷರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀವು ಮೆಡಿಟೇಷನ್ ಮಾಡಿದ್ರೆ ಒಳ್ಳೆಯದು. ಮತ್ತು ಮಾತಿನಿಂದ ಅನಾನುಕೂಲನೇ ಜಾಸ್ತಿ. ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೆನ್ನಾಗಿದೆ ಈ ವಾರ. ಅವರು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತಾ ಇದ್ದರೆ ಅದರಲ್ಲಿ ಉತ್ತಮವಾಗಿ ಯಶಸ್ವಿಯಾಗಿ ಅಂಕಗಳನ್ನು ಗಳಿಸ್ತಾರೆ. ಮತ್ತು ಉದ್ಯೋಗದಲ್ಲೂ ಸಹ ತುಂಬ ಚೆನ್ನಾಗಿದೆ. ನೀವೇನು ಅಂದ್ಕೋತೀರಾ, ಈ ಟೈಮ್ಗೆ ಕೆಲಸ ಆಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಅದು ಯಶಸ್ವಿ ಆಗುತ್ತೆ. ಮತ್ತು ಮಾತಿನಿಂದ ನಾನು ಹೇಳ್ದಂಗೆ ಸ್ವಲ್ಪ ಬೇರೆಯವರಿಗೆ ಹರ್ಟ್ ಮಾಡ್ತೀರಾ. ಅಂದರೆ ಏನೋ ಮಾತಾಡೋಕ್ಕೆ ಹೋಗಿ ಏನೋ ಮಾತಾಡಿ ಅದು ನಿಮ್ಮ ಮಾತಿನಿಂದ ಬೇರೆಯವ್ರಿಗೆ ಹರ್ಟ್ ಆಗಿ ಅವರು ದೂರ ಆಗ್ತಾರೆ. ಅದು ನಿಮ್ಗೆ ಗೊತ್ತೇ ಇರೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಮಾತಿನ ಮೇಲೆ ನಿಗಾ ಇದ್ದರೆ ಒಳ್ಳೆಯದು. ಮತ್ತು ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ. ಬಂಧುಗಳ ಆಗಮನ, ಅವರಿಂದ ನಿಮಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಮನಸ್ಸಿಗೂ ಸಹ ತುಂಬ ಖುಷಿ ಆಗುತ್ತೆ. ಮನೆ ಸೈಟು ಏನಾದರೂ ತಗೋಬೇಕು ಅಂದರೆ ತಗೋಬೋದು. ಮತ್ತು ನೀವೇನಾದರೂ ಪರಿಹಾರ ಮಾಡಬೇಕು ಅಂತಂದರೆ ಕಪ್ಪು ಎಳ್ಳು ದಾನ ಮಾಡಿ ಶನಿವಾರ ದೇವಸ್ಥಾನಕ್ಕೆ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ಈ ವರ್ಕ್ ಪ್ರೆಷರು ಟೆನ್ಷನ್ನು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಷ್ಟೆ. ನೆಕ್ಸ್ಟ್ ಋಷಭ ರಾಶಿಯವರಿಗೆ ಮನಸ್ಸು ಸಂಚಲ ಇರುತ್ತೆ. ಈ ವಾರ ಏನು ಕೆಲಸ ಮಾಡಬೇಕು ಬಿಡಬೇಕು ಅನ್ನೋದು ಗೊಂದಲವಾಗಿರುತ್ತೆ. ತುಂಬ ಸೋಂಬೇರಿತನ ಕಾಡುತ್ತೆ ಈ ವಾರ. ಆಮೇಲೆ ಏನೇ ಕೆಲಸ ಮಾಡೋಕ್ಕೋದು ಸ್ವಲ್ಪ ಅಡೆತಡೆಗಳು ವಿಘ್ನಗಳು ಇರುತ್ತೆ. ಗಣಪತಿನ ಆರಾಧನೆ ಮಾಡಿ ಏನೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಗಣಪತಿಗೆ 101 ಅಥವಾ 21 ನಮಸ್ಕಾರಗಳನ್ನು ಅರ್ಪಿಸಿ ಗರ್ಕೆನ ಅರ್ಪಿಸಿ ಒಳ್ಳೆಯದಾಗುತ್ತೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಸಾಧಾರಣ ಅಂದ್ಕೊಳ್ಳುವಂಥದ್ದೇನೋ ಕೆಲಸ ನಿಮ್ಮ ಕೈಲಿ ಆಗಲ್ಲ ಈ ವಾರ. ಎಲ್ಲ ನಿಧಾನ ಗತಿಯಲ್ಲೇ ಸಾಗುತ್ತೆ. ಮತ್ತು ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆ. ಬಟ್ ಹೇಗೆ ದುಡ್ಡು ಬರುತ್ತೋ ಅವಾಗೆ ಖರ್ಚಾಗುತ್ತೆ. ಬಟ್ ಧನಾಗಮನ ಅಂತೂ ಇದ್ದೇ ಇದೆ. ನಿಮ್ಮ ಮಾತಿನಿಂದ ನಿಮಗೆ ಜಯ. ನೀವು ಮಾತಾಡಿ ಏನು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರ ಅದನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸ್ತೀರ. ಕುಟುಂಬದಲ್ಲೂ ಸಹ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಕುಟುಂಬದ ವ್ಯಕ್ತಿಗಳ ಜೊತೆ, ನಿಮ್ಮ ಸಂಗಾತಿ, ಅಪ್ಪ ಅಮ್ಮ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಯಾರ ಜೊತೆ ಎಲ್ಲರ ಜೊತೆನೂ ಸಹ ಒಂದು ಹತ್ತಿರದ ಪ್ರಯಾಣ ಹೋಗ್ಬರೋದು ಅಥವಾ ಸಂತೋಷದ ವಾತಾವರಣ ಒದಗುತ್ತೆ. ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಇರುತ್ತೆ. ದೇವಸ್ಥಾನಗಳಿಗೆ ಹೋಗಿ ಬರೋದು, ಶ್ಲೋಕ ಪಠಣೆ ಮಾಡೋದು, ಆ ಥರದ್ದೆಲ್ಲ ಮಾಡ್ತೀರಾ. ಗಣಪತಿನ ಆರಾಧನೆ ಮಾಡಿ ನಿಮ್ಮ ಕೆಲಸಕ್ಕೆ ಅಡೆತಡೆಗಳಿದ್ದರೆ ಅದನ್ನು ವಿಘ್ನ ನಿವಾಹಕ ಎಲ್ಲದನ್ನು ನಿವಾರಣೆ ಮಾಡ್ತಾನೆ. ನೆಕ್ಸ್ಟು ಮಿಥುನ ರಾಶಿ. ಏನೇ ಡಿಸಿಷನ್ ಮೇಕಿಂಗ್ ಮಾಡಿದ್ರು ಈ ವಾರ ನಿಮಗೆ ಅದು ಒಳ್ಳೆಯದೇ ಆಗುತ್ತೆ. ಏನಾದರೂ ಬಿಸ್ನೆಸ್ ಪ್ಲ್ಯಾನ್ ಏನಾದ್ರು ಮೈಂಡಲ್ಲಿ ಓಡ್ತಾ ಇದ್ದರೆ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅದರಿಂದನೂ ಸಹ ಒಳ್ಳೆಯದಾಗುತ್ತೆ. ಫ್ಯೂಚರ್ಗೋಸ್ಕರ ನಾನು ಇದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಬಂದರೆ ಅದನ್ನು ಮಾಡಿ. ಅದು ನಿಮ್ಮ ಭವಿಷ್ಯಕ್ಕೆ ಪೂರ್ವಕವಾಗೇ ಇರುತ್ತೆ. ಮತ್ತು ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ. ನೀವೇನು ಅಂದ್ಕೋತೀರಾ ಆ ಟೈಮಲ್ಲಿ ಸ್ವಲ್ಪ ಕೆಲಸ ನಿಧಾನಗತಿಯಾದರೂ ಲಾಸ್ಟ್ ರಿಸಲ್ಟು ಚೆನ್ನಾಗಿರುತ್ತೆ. ಈ ವಾರ ಮನೆ ಸೈಟು ತೊಗೋಬೋದು. ಏನಾದರೂ ಕಾರು ಮನೆ ಏನಾದರೂ ತೊಗೋಬೇಕು ನೋಡ್ತಾ ಇದ್ದೀರಾ ಅಂದರೆ ತೊಗೋಬೋದು. ಮಾತಿನಿಂದ ಜಯ ಇರುತ್ತೆ. ನಿಮ್ಮ ಮಾತಿನಿಂದನೇ ಬೇರೆಯವರಿಗೆ ಮರಳು ಮಾಡೋದು ಅಥವಾ ಏನಾದರೂ ಒಳ್ಳೆ ವಿಷಯಗಳನ್ನು ಶೇರ್ ಮಾಡೋದ್ರಿಂದ ನಿಮಗೆ ಗೌರವ ಮನ್ನಣೆ ಎಲ್ಲ ಸಿಗುತ್ತೆ. ಮತ್ತು ಪ್ರಮೋಷನ್ ಹೈಕು ಇದೆಲ್ಲ ಆಗುತ್ತೆ ಈ ವಾರ. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ನಿಮ್ಮ ಮಿತ್ರರಿಂದ ನಿಮಗೆ ತುಂಬ ಉತ್ತಮ ಸಲಹೆ ಸಿಗುತ್ತೆ. ಅಂದರೆ ಏನಾದರೂ ಅಡ್ವೈಸ್ ಕೊಡೋದು, ಸಜೆಷನ್ಸ್ ಕೊಡೋದು, ಅದರಿಂದ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ. ನೀವೇನು ಪರಿಹಾರ ಮಾಡಬೇಕು ಅಂದರೆ ನಿಮ್ಮ ಮನೆ ದೇವರ ದರ್ಶನ ಮಾಡಿ ಅಥವಾ ಪೂಜೆ ಮಾಡಿಸಿ, ಅಲ್ಲಿ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರೆಗೂ ಸ್ಟಕ್ ಆಗಿರೋ ಹಣ ಬರುತ್ತೆ. ನೀವೇನಾದರೂ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಕೆಲಸದಲ್ಲಿ ಅವರು ಸ್ಯಾಲ್ರಿ ಕೊಟ್ಟಿರಲ್ಲ, ಅದು ಹಂಗೆ ಪೆಂಡಿಂಗಲ್ಲಿರುತ್ತೆ. ಅಂಥದ್ದನ್ನು ನೀವು ಮರ್ತ್ಬಿಟ್ಟಿರ್ತೀರ ಅಥವಾ ಬರೋ ನಿರೀಕ್ಷೆಯಲ್ಲಿರ್ತೀರ, ಆ ದುಡ್ಡು ಬರುತ್ತೆ. ಅಥವಾ ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅಥವಾ ಯಾರಾದರೂ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಈ ಟೈಮಲ್ಲಿ ಕೊಡ್ತೀನಿ ಅಂತ ಅವ್ರೇನಾದರೂ ಮರ್ತಿದ್ರೆ ಅವರೇ ನೆನಪಿಸ್ಕೊಂಡು ಬಂದು ಕೊಡುವಂಥದ್ದಾಗುತ್ತೆ. ಮತ್ತು ಉದ್ಯೋಗದಲ್ಲೂ ಸಹ ತುಂಬ ಚೆನ್ನಾಗಿದೆ. ವಿದೇಶಕ್ಕೆ ಹೋಗಬೇಕು ಅನ್ನೋರು ಈ ವಾರ ಅವಕಾಶ ಸಿಗುತ್ತೆ, ಟ್ರೈ ಮಾಡಿ. ಅಥವಾ ನಾನೇನಾದರೂ ಎಜುಕೇಷನ್ ಮಾಡಬೇಕು, ಹೈಯರ್ ಎಜುಕೇಷನ್ನು ಅಂತ ಏನಾದ್ರು ಅಂದ್ಕೋತಾ ಇದ್ದರೆ ವಿದೇಶದಲ್ಲಿ
ಅದು ಸಹ ಆಗುತ್ತೆ. ಅಥವಾ ಟೂರು ಏನಾದರೂ ಹೋಗಿ ಬರಬೇಕು ಅಂದ್ಕೊಂಡ್ರು ಸಹ ಪ್ಲ್ಯಾನ್ ಮಾಡಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸಹ ತುಂಬ ಚೆನ್ನಾಗಿದೆ, ಪ್ರಮೋಷನ್ ಆಗುತ್ತೆ ಈ ವಾರ. ಟ್ರೈ ಮಾಡಿ, ನಿಮ್ಮ ಟ್ರೈ ಕೂಡ ಇರಬೇಕು. ಸುಮ್ಮನೆ ಪ್ರಮೋಷನ್ ಆಗುತ್ತೆ ಅಂತ ಮನೇಲಿ ಕೂತ್ಕೊಳ್ಳೋದಲ್ಲ, ನೀವು ಮಾತಾಡಿ ಅದೆಲ್ಲ ಆದ್ರೇ ಆಗುತ್ತೆ. ಮತ್ತು ಉದ್ಯೋಗ ಮಾಡೋ ಜಾಗದಲ್ಲಿ ನಿಮಗೆ ಗೌರವ ಮನ್ನಣೆ ಎಲ್ಲ ಸಿಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಇರುತ್ತೆ. ಸೊ ಕುಟುಂಬದವ್ರ ಜೊತೆ ಸ್ವಲ್ಪ ನಿಧಾನವಾಗಿ ನೋಡಿ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಮತ್ತು ನೀವೇನು ಪರಿಹಾರ ಮಾಡಬೇಕು ಅಂದರೂ ನೀವು ಸಹ ಮನೆ ದೇವರಿಗೆ ಅರ್ಚನೆ ಮಾಡಿಸೋದು, ಅಥವಾ ಅಲ್ಲಿ ಬಡವ್ರು ಇರ್ತಾರೆ ಅವರಿಗೆಲ್ಲ ಊಟ ಬಡಿಸೋದು, ಆ ಥರ ಎಲ್ಲ ಮಾಡಿದ್ರೆ, ಅಂದರೆ ದೇವ್ರ ಪ್ರಸಾದ ಮಾಡಿ ದೇವ್ರಿಗೆ ಅರ್ಪಿಸಿ ಅವರಿಗೆಲ್ಲ ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಸಿಂಹರಾಶಿಯವರಿಗೆ ಕೆಲಸದಲ್ಲಿ ವಿಘ್ನ, ಏನಾದರೂ ಇಂಪಾರ್ಟೆಂಟ್ ಕೆಲಸದಲ್ಲಿ, ಅಂದರೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ತೀರಾ, ನೀವು ವೈಯಕ್ತಿಕ ಕೆಲಸಗಳು ಇವತ್ತು ನಾನು ಇಲ್ಲಿ ಹೋಗಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಅಥವಾ ಏನಾದ್ರು ತೊಗೋಬೇಕು ಅಂದ್ಕೋತಾ ಇರ್ತೀರ, ಆ ಥರದ್ದೆಲ್ಲ ಸ್ವಲ್ಪ ವಿಘ್ನ ಕಾಡುತ್ತೆ. ಅಥವಾ ಹೊಸ ಬಿಸ್ನೆಸ್ ಪ್ಲ್ಯಾನ್ ಮಾಡಿಕೊಂಡು ಮೈಂಡಲ್ಲಿ ಸ್ಟಾರ್ಟ್ ಮಾಡಬೇಕು ಈ ದಿನ ಅಂದ್ಕೋತಾ ಇರ್ತೀರ, ಅದಕ್ಕೆ ಏನಾದರೂ ವಿಘ್ನ ಬರೋದು, ಆ ಥರದ್ದೆಲ್ಲ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಮುಂದಿನ ದಿನಗಳಲ್ಲಿ ಮುಂದೂಡಿದ್ರೇ ಒಳ್ಳೆಯದು. ಹಣಕಾಸಿನಲ್ಲಿ ಸಾಧಾರಣ, ಅಂದರೆ ನೀವೆಷ್ಟು ದುಡಿತೀರಾ ಅದೇನೂ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಎಲ್ಲ ಖರ್ಚಾಗಿ ಹೋಗ್ಬಿಡುತ್ತೆ. ಉದ್ಯೋಗದಲ್ಲೂ ಸ್ವಲ್ಪ ಸಾಧಾರಣ, ಅಂದ್ಕೊಳ್ಳುವಂಥದ್ದು ಏನಾಗಲ್ಲ. ಈ ಟೈಮಿಗೆ ಕೆಲಸ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರು ಆ ಟೈಮಲ್ಲಿ ಆಗಲ್ಲ, ಅಡೆತಡೆಗಳೆಲ್ಲ ಬರುತ್ತೆ. ಬಟ್ ಕೆಲಸ ನಿಧಾನಗತಿಯಲ್ಲಿ ಸಾಗುತ್ತೆ ಅಷ್ಟೇ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿ ಮತ್ತು ಸೇವೆ ಸಲ್ಲಿಸ್ತೀರಾ. ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿಂದ ಸೇವೆ ಮಾಡೋದು, ಅಂದರೆ ದಾಸೋಹಕ್ಕೆ ಹೆಲ್ಪ್ ಮಾಡೋದು, ಅಲ್ಲಿ ದೇವರ ಅಲಂಕಾರಕ್ಕೆ ಹೆಲ್ಪ್ ಮಾಡೋದು, ಅಥವಾ ಊಟ ಬಡಿಸೋದು, ಪ್ರಸಾದ ಬಡಿಸೋದು, ಮತ್ತು ಶ್ಲೋಕಗಳು ಕಲಿಯೋದು, ಮತ್ತು ಹೋಮ ಹವನಗಳಲ್ಲಿ ಭಾಗಿಯಾಗೋದು, ಮತ್ತು ಮನೆಗಳಲ್ಲಿ ಹೋಮ ಹವನ ನಡೆಸಬೇಕು ಅಂತ ಮನಸ್ಸಿಗೆ ಬರೋದು, ಆ ಥರದ್ದೆಲ್ಲ ಆಗುತ್ತೆ. ಅದನ್ನು ನೀವು ಮಾಡ್ಬೋದು. ಉದ್ಯೋಗದಲ್ಲಿ ಜವಾಬ್ದಾರಿ ತುಂಬ ಹೆಚ್ಚಿರುತ್ತೆ ಈ ವಾರ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳ ಆಗುವಂಥದ್ದಿದೆ. ಸ್ವಲ್ಪ ಮೌನವಾಗಿರಿ, ಅವಾಯ್ಡ್ ಮಾಡಿ ಅವ್ರ ಜೊತೆ ಜೋರಾಗಿ ಮಾತಾಡೋದು, ಕೋಪ ಮಾಡ್ಕೊಳ್ಳೋದು, ಅದನ್ನೆಲ್ಲ. ವಿದ್ಯಾರ್ಥಿಗಳಿಗೂ ಈ ವಾರ ಪರವಾಗಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಇರುತ್ತೆ ಓದೋದ್ರ ಬಗ್ಗೆ. ಸ್ವಲ್ಪ ಮೆಡಿಟೇಟ್ ಮಾಡೋದು, ಬೆಳಗ್ಗೆ ಬೇಗ ಎದ್ದು ಓದೋ ಕೂತ್ಕೊಳ್ಳೋದು, ಅದನ್ನೆಲ್ಲ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೀವೇನು ಪರಿಹಾರ ಮಾಡಬೇಕು ಅಂದರೆ ಎಳ್ಳೆಣ್ಣೆನ ಶನಿವಾರ ದೇವಸ್ಥಾನಕ್ಕೆ ಕೊಡಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರು ಆಸ್ತಿ ತೊಗೋಬೋದು. ಆಸ್ತಿ ಮನೆ ಏನಾದರೂ ತೊಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ವಾರ ಅದನ್ನು ತಗೊಳ್ಳೋಕ್ಕೆ ನೀವು ಟ್ರೈ ಮಾಡ್ಬೋದು. ಕೆಲಸದಲ್ಲಿ ಸಹ ಜಯ ಇರುತ್ತೆ. ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಯಶಸ್ವಿಯಾಗಿ ಜಯ ಗಳಿಸ್ತೀರ. ಉದ್ಯೋಗದಲ್ಲಿ ಸಹ ತುಂಬ ಚೆನ್ನಾಗಿದೆ. ಹಣಕಾಸಿನಲ್ಲಿ ಅಭಿವೃದ್ಧಿ, ಬಟ್ ಅಭಿವೃದ್ಧಿ ಆದ್ರೂ ಖರ್ಚು ತುಂಬ ಹೆಚ್ಚಿರುತ್ತೆ ನಿಮಗೆ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಇರುತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ, ಅಂದರೆ ದೇವಸ್ಥಾನಗಳಿಗೆ ಹೋಗೋದು, ಆಮೇಲೆ ಶ್ಲೋಕ ಕಲಿಯೋದು, ಮಂತ್ರ ಉಚ್ಚಾರಣೆ ಮಾಡೋದು, ಆಮೇಲೆ ಹೋಮ ಹವನಗಳಿಗೆ ಹೋಗಿ ಭಾಗಿಯಾಗೋದು, ಯಾರಾದರೂ ಮನೇಲಿ ಪೂಜೆ ಮಾಡಿಸಿದ್ರೆ ಅವ್ರ ಪೂಜೆ ಕರೆದ್ರೆ ಹೋಗಿ ಅಟೆಂಡ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತೀರಾ. ನಿಮ್ಮ ಮಾತಿನಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಂದರೆ ನೀವೇನಾದರೂ ಮಾತಾಡಿ ಬೇರೆ ವ್ಯಕ್ತಿಗೆ, ಅಂದರೆ ಅಪೋಸಿಟ್ ವ್ಯಕ್ತಿಗೆ ಬೇಜಾರಾಗಿ ನಿಮ್ಮಿಂದ ದೂರ ಆಗುವಂಥದ್ದು, ನಿಮ್ಮ ಮೇಲೆ ಅಪವಾದನೆ ಮಾಡೋದು, ಆ ಥರದ್ದೆಲ್ಲ ಆಗುತ್ತೆ. ನೀವೇನಾದರೂ ಪ್ರಮೋಷನ್ಗೆ ಟ್ರೈ ಮಾಡ್ತಿದ್ರೆ ಈ ವಾರ ಟ್ರೈ ಮಾಡಿ, ಚಾನ್ಸಸ್ ಇದೆ. ನೀವೇನು ಮಾಡಬೇಕು ಅಂದರೆ ಲಕ್ಷ್ಮೀ ಅಷ್ಟೋತ್ತರನ ಪಠಿಸಿ. ನೀವೇನು ಖರ್ಚು ಅದನ್ನೆಲ್ಲ ನೋಡ್ತಾ ಇರ್ತೀರಾ, ಅದು ಸಾಧಾರಣ ಮಟ್ಟಕ್ಕೆ ಕಮ್ಮಿ ಆಗುತ್ತೆ. ತುಲಾ ರಾಶಿ, ಹಣಕಾಸಿನಲ್ಲಿ ಸಾಧಾರಣವಾಗಿರುತ್ತೆ. ಉದ್ಯೋಗದಲ್ಲಿ ಸಹ ತುಂಬ ಚೆನ್ನಾಗಿದೆ ಈ ವಾರ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗುತ್ತೆ. ನೀವೇನಾದರೂ ಕಿರಿಕಿರಿಯಾಗಿ ಅದು ದೊಡ್ಡ ಮಟ್ಟಕ್ಕೆ ಮಾತಿಂದ ಮಾತು ಬೆಳೆದು ಡಿವೋರ್ಸ್ ಹೋಗುವಂಥದ್ದೆಲ್ಲ ನಿರ್ಧಾರ ತಗೊಳ್ಳುವಂಥ ಮೈಂಡ್ಸೆಟ್ ಬರುತ್ತೆ ಈ ವಾರ. ಬಟ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏನೇ ಮಾತಾಡಿದ್ರೂ ಸ್ವಲ್ಪ ಮೌನವಾಗಿರಿ. ಈ ವಾರ ಯಾವುದೇ ರೀತಿ ಆತುರದ ನಿರ್ಧಾರನ ತಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಏನಾಗುತ್ತೆ ಅಂತ ನೋಡಿದ್ರೆ ಬೆಟರ್ ಆಗುತ್ತೆ. ಮತ್ತು ಸಂಗಾತಿಯೊಂದಿಗೆ ಈ ವಾರ ಏನಾಗುತ್ತೆ ಅಂದರೆ ಜಾಸ್ತಿ ನಿಮ್ಮ ವೈವಾಹಿಕ ಸಂಗಾತಿಯೊಂದಿಗೆ ಕಿರಿಕಿರಿ ಜಾಸ್ತಿ ಇರೋದ್ರಿಂದ ಅವ್ರ ಜೊತೆ ಮಾತಾಡೋದು, ಅಥವಾ ಅವ್ರನ್ನ ಟೈಮ್ ಸ್ಪೆಂಡ್ ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಒಂದು ಏಟು ಕಮ್ಮಿ ಆಗುತ್ತಲ್ವ, ಆ ಥರ ಅಷ್ಟೇ. ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು ಒಲವು. ವಿದೇಶಕ್ಕೆ ಹೋಗಬೇಕು ಅನ್ನೋರು ಈ ವಾರ ಟ್ರೈ ಮಾಡ್ಬೋದು, ಚಾನ್ಸಸ್ ಇದೆ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ಸಾಧಾರಣವಾಗಿದೆ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀಬೇಕು ಅಂದ್ಕೊಂಡಿದ್ರೆ ನೀವು ತುಂಬ ಕಠಿಣ ಪರಿಶ್ರಮ ಪಟ್ಟು ಅದನ್ನು ಗಳಿಸಬೇಕಾಗುತ್ತೆ. ಮತ್ತು ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಆರೋಗ್ಯದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಇದೆ. ಶೀತ, ಕೆಮ್ಮು, ಜ್ವರ ಆ ಥರದ್ದೆಲ್ಲ ಆಗುವಂಥ ಚಾನ್ಸಸ್ ಇದೆ. ನೀವೇನು ಮಾಡಬೇಕು ಅಂದರೆ ಗಣಪತಿನ ಆರಾಧನೆ ಮಾಡಿ ಗಣಪತಿಗೆ 21 ಗರಿಕೆಗಳನ್ನು ಅರ್ಪಿಸಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೆಲಸದ ಮೇಲೆ ಹೆಚ್ಚು ಒಲವು. ಈ ವಾರ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಇದನ್ನು ಟೈಮ್ ಸರಿಯಾಗಿ ಪೂರ್ತಿ ಮಾಡಬೇಕು, ಬಾಸ್ಗೆ ಒಪ್ಪಿಸ್ಬೇಕು ಅಂತ ಎಲ್ಲ ತುಂಬ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದಕ್ಕೆ ತುಂಬ ಕೆಲಸ ಮಾಡಿ ದೇಹಕ್ಕೆ
ರೆಸ್ಟೇ ಕೊಡಲ್ಲ, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತೀರಾ ಈ ವಾರ. ಮನಸ್ಸಿಗೆ ಸಮಾಧಾನ, ಸಂತೋಷ, ನೀವು ಅಂದ್ಕೊಂಡಿರುವಂಥ ಕೆಲಸ ಟೈಮಿಗೆ ಸರಿಯಾಗಿ ಮುಗಿದು ನಿಮಗೆ ಗೌರವ ಮನ್ನಣೆ ಸಿಕ್ಕಿ ಮನಸ್ಸಿಗೆ ತುಂಬ ಸಂತೋಷವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಧನಾಗಮನ ಇರುತ್ತೆ ಮತ್ತು ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ. ಸಾಲ ಬಾಧೆ ಸ್ವಲ್ಪ ಕಮ್ಮಿ ಆಗುತ್ತೆ, ಧನಾಗಮನ ಆಗುತ್ತಲ್ಲ, ಸ್ವಲ್ಪ ಸಾಲನ ತೀರಿಸ್ತೀರಾ. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ಹತ್ತಿರದ ಪ್ರಯಾಣ ಮಾಡ್ತೀರಾ, ಎಲ್ಲಿಗಾದ್ರೂ ಹತ್ತಿರದ ದೇವಸ್ಥಾನಕ್ಕೆ ಅಥವಾ ಏನಾದರೂ ಪಿಕ್ನಿಕ್ ಸ್ಪಾಟ್ಗಳಿಗೆ ಹೋಗಿ ಬರುವಂಥದ್ದಿರುತ್ತೆ. ಪರಿಹಾರ ಏನು ಮಾಡಬೇಕು ಅಂದರೆ ಎಳ್ಳೆಣ್ಣೆನ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೆಯದಾಗುತ್ತೆ. ನೆಕ್ಸ್ಟು ಧನುಸ್ಸು ರಾಶಿ. ಖರ್ಚು ಹೆಚ್ಚು, ತುಂಬ ಖರ್ಚಿರುತ್ತೆ, ನೀರು ಥರ ಖರ್ಚು ಮಾಡ್ತೀರಾ. ಸುಮ್ಮನೆ ಏನೂ ತೊಗೊಳೋದಿರಲ್ಲ, ಆದರೂ ಶಾಪಿಂಗ್ ಹೋಗೋಣ ಅಂತ ಹೋಗ್ಬಿಟ್ಟು ಯಥೇಚ್ಛವಾಗಿ ಏನೇನೋ ತೊಗೊಂಡು ಕೈಲಿರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಆದ್ದರಿಂದ ನಿಮಗೂ ಮುಂದೆ ಫ್ಯೂಚರಲ್ಲಿ ಫ್ಯೂಚರ್ ಅಂದರೆ ಬರೋ ದಿನಗಳಲ್ಲಿ ಈ ವಾರ ಏನಿರುತ್ತೆ ಸೇವ್ ಮಾಡಿರ್ತಾರೆ ನೆಕ್ಸ್ಟ್ ವಾರಕ್ಕೆ ಅಂತ ಇಟ್ಕೊಂಡಿರ್ತಾರೆ, ಆ ದುಡ್ಡು ಖರ್ಚಾಗಿ ಸ್ವಲ್ಪ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ದುಡ್ಡು ಬಂದರೂ ಖರ್ಚು ಹೆಚ್ಚಿರುತ್ತೆ. ಮತ್ತು ಉದ್ಯೋಗದಲ್ಲಿ ಪರವಾಗಿಲ್ಲ, ಈ ವಾರ ಸಾಧಾರಣವಾಗಿದೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ಇರಬೇಕು. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಚಾನ್ಸಸ್ ಇದೆ. BP, ಶುಗರು ಏನಾದ್ರು ಇದ್ದರೆ ಟ್ಯಾಬ್ಲೆಟ್ಸ್ ಕೊಡೋದು, ಊಟ ಟೈಮಿಗೆ ಕರೆಕ್ಟಾಗಿ ಕೊಡೋದು, ಆ ಥರದ್ದೆಲ್ಲ ನೋಡಿಕೊಂಡ್ರೆ ಒಳ್ಳೆಯದು. ಮನಸ್ಸಿಗೆ ಭಯ, ಆತಂಕ ಹೆಚ್ಚಿರುತ್ತೆ, ಆದರೆ ಭಯ ಬೇಡ, ಮುಂದಿನ ದಿನಗಳೆಲ್ಲ ಒಳ್ಳೆಯದಾಗುತ್ತೆ. ಅಂದರೆ ಫ್ಯೂಚರ್ ಬಗ್ಗೆ ದುಡಿದ್ರು ಖರ್ಚಾಗ್ತಿದೆಯಲ್ಲ ಏನಿದು ಅಂತೆಲ್ಲ ಭಯ ಆಗ್ತಾ ಇರುತ್ತೆ. ಎಲ್ಲ ಆಸ್ತಿ ಮನೆ ಮಾಡ್ತಿದ್ದಾರೆ, ನಾನೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತಲೂ ಭಯ ಕಾಡುತ್ತೆ. ಏನು ಬೇಡ ಆತಂಕ, ನಿಮಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ. ಆ ದಿನಗಳಲ್ಲಿ ನೀವು ಸಹ ಸ್ಥಿರ ಆಸ್ತಿ ಎಲ್ಲ ಮಾಡ್ಬೋದು. ಉದ್ಯೋಗದಲ್ಲಿ ಸ್ಟ್ರೆಸ್ ಇರುತ್ತೆ, ತುಂಬಾ ಕೆಲಸ ಕೊಟ್ಟಿರ್ತಾರೆ ಬಾಸು, ಟೈಮಿಗೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಅಯ್ಯೋ ಅಂದ್ಕೊಂಡು ನೀವೇ ಸ್ಟ್ರೆಸ್ ತೊಗೋತಾ ಇರ್ತೀರಾ. ಏನು ಸ್ಟ್ರೆಸ್ ಬೇಡ, ಸ್ವಲ್ಪ ಕೆಲಸದ ಮೇಲೆ ಫೋಕಸ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ನೀವು ಸಹ ಪರಿವಾರವಾಗಿ ಎಳ್ಳೆಣ್ಣೆ ಶನಿದೇವರಿಗೆ ಕೊಡಿ ಮತ್ತು ಮೆಡಿಟೇಟ್ ಮಾಡಿ ಒಳ್ಳೆಯದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಸಹ ತುಂಬ ಚೆನ್ನಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿದೆ, ಧನಾಗಮನ ಆಗುತ್ತೆ, ಬಟ್ ಖರ್ಚು ತುಂಬಾ ಇರುತ್ತೆ. ಈ ವಾರ ಯಾರಿಗಾದರೂ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ, ಸಾಲ ಕೊಟ್ಟರು ವಾಪಸ್ ಬರಲ್ಲ. ಈ ವಾರ ಕೊಡ್ತೀನಿ, ಆ ವಾರ ಕೊಡ್ತೀನಿ ಅಂತ ಕೈ ಕೊಡ್ತಾನೆ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಸಹ ಯಾರಿಗೂ ದುಡ್ಡು ಕೊಡಬೇಡಿ. ಮತ್ತು ಈ ಚೀಟಿ ವ್ಯವಹಾರಗಳು ಮಾಡೋದಾಗಲಿ ಆ ಥರದ್ದೆಲ್ಲ ಮಾಡಬೇಡಿ. ಯಾರಿಗಾದ್ರು ಶ್ಯೂರಿಟಿ ಹಾಕೋದಾಗಲಿ ಅದನ್ನು ಸಹ ಮಾಡಬೇಡಿ. ದುಡ್ಡಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಯಾವುದಕ್ಕೂ ಸಹ ರಿಸ್ಕ್ ತಗೋಬೇಡಿ. ಕಣ್ಮುಚ್ಚಿ ಏನೇ ಅಂಥದ್ದು ಡಿಸಿಷನ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ. ವಿದೇಶಕ್ಕೆ ಹೋಗಬೇಕು ಅಂದವರು ಈ ವಾರ ಹೋಗ್ಬೋದು, ಟ್ರೈ ಮಾಡ್ಬೋದು. ಅಂದರೆ ಕೆಲಸ ಮಾಡಬೇಕು ಅಲ್ಲಿ, ಅಥವಾ ನಾವು ಟೂರ್ಗೆ ಹೋಗಬೇಕು ವಿದೇಶಕ್ಕೆ ಅನ್ನೋರು ಈ ವಾರ ಟ್ರೈ ಮಾಡಿದ್ರೆ ಹೋಗುವಂಥ ಚಾನ್ಸಸ್ 100% ಇದೆ. ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕ ಆಗುತ್ತೆ ಈ ವಾರ. ಅಯ್ಯೋ ನನ್ನ ಮಕ್ಕಳು ಹೇಗೆ ಓದ್ತಾರೋ ಏನು, ಅವ್ರ ಭವಿಷ್ಯಕ್ಕೆ ಹೇಗೆ ದುಡ್ಡು ಕೂಡಿಡಲಿ, ಅಥವಾ ಅವರ ಬಿಹೇವಿಯರಿಂದನೂ ನಿಮಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಅವ್ರ ಬಗ್ಗೆ ಆತಂಕ ಮೂಡುತ್ತೆ. ಆಸ್ತಿ ಮನೆ ಏನಾದರೂ ತೊಗೋಬೇಕು ಅಂದರೆ ಈ ವಾರ ತೊಗೊಳಕ್ಕೆ ಏನು ನಿರ್ಧಾರ ಮಾಡಿಬಿಡಿ. ನೋಡ್ಬೋದು, ಬಟ್ ತೊಗೊಳ್ಳುವಂತಹ ಏನು ಆ ಥರದ್ದೆಲ್ಲ ದುಡ್ಡು ಹಾಕಿ ಇದೇ ದಿನ ತೊಗೊಬಿಡೋಣ ಅನ್ನೋಷ್ಟು ಆ ಥರದ ನಿರ್ಧಾರನ ಮಾಡೋಕ್ಕೆ ಹೋಗ್ಬಿಡಿ. ಶತ್ರು ಬಾಧೆ ಇರುತ್ತೆ ಸ್ವಲ್ಪ, ನಿಮ್ಗಾಗದಿರೋರು ನಿಮ್ಮ ಹಿಂದೆ ಮುಂದೆ ಏನೇನೋ ಮಾತಾಡಿಕೊಂಡು ಓಡಾಡೋದಂತಿರುತ್ತೆ. ಅದನ್ನೆಲ್ಲ ತಲೆಗೆ ಹಾಕ್ಕೊಂಬಿಡಿ. ನಿಮ್ಮ ಕೆಲಸ ನೀವು ಮಾಡಿ, ಕರ್ಮಾನುಫಲವಾಗಿ ಏನೇನಾಗುತ್ತೆ ಎಲ್ಲದೂ ಹಾಗೇ ಆಗಬೇಕು. ಸೊ ನೀವೇನು ಮಾಡಬೇಕು ಪರಿಹಾರ ಅಂದರೆ ಲಕ್ಷ್ಮಿ ಅಷ್ಟೋತ್ತರನ ದಿನ ಬೆಳಗ್ಗೆ ಸಂಜೆ ಪಠಿಸ್ತಾ ಬನ್ನಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಲಕ್ಷ್ಮೀ ತಾಯಿ ಕಾಪಾಡ್ತಾಳೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ನೇರ ಮಾತಿನಿಂದ ವ್ಯಕ್ತಿಗಳು ಸ್ವಲ್ಪ ದೂರ ಆಗ್ತಾರೆ. ನಿಮ್ಮ ನೇರ ಮಾತು ಕಠೋರವಾಗೇ ಇರುತ್ತೆ. ಸೊ ಅವರಿಗೆ ಬೇಜಾರಾಗಿ ನಿಮ್ಮಿಂದ ಸ್ವಲ್ಪ ದೂರ ಆಗೋದು, ನಿಮ್ಮ ಮೇಲೆ ಅಪವಾದ ಮಾಡೋದು, ಅದನ್ನೆಲ್ಲ ಮಾಡ್ತಾರೆ. ಕುಟುಂಬದಲ್ಲೂ ಸಹ ನಿಮ್ಮ ಮಾತು ಸ್ವಲ್ಪ, ನೀವು ಆ ಥರ ಮಾತಾಡೋರೆಲ್ಲ ಆದರೂ ಸ್ವಲ್ಪ ಕಹಿ ಆಗುತ್ತೆ ನಿಮ್ಮ ಮಾತು ಕುಟುಂಬದವ್ರಿಗೂ. ಅವ್ರಿಗೂ ಸಹ ಏನು ಹಿಂಗೆ ಮಾತಾಡ್ತಾನೆ ಅಂತ ಅಂದ್ಕೊಂಡು ನಿಮ್ಮಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಇರುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿದೆ ಈ ವಾರ ನಿಮಗೆ. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ಸಂಗಾತಿಯ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಇರಲಿ. ಸಂಗಾತಿ ಆರೋಗ್ಯ ಮೇಲೆ ಯಾಕೆ ಕಾಳಜಿ ಇರಬೇಕು ಅಂತಂದರೆ, ಸ್ವಲ್ಪ ಅವರಿಗೆ ಆರೋಗ್ಯದ ಮೇಲೆ ಇಶ್ಯೂಸ್ ಆಗೋದು, ಅಥವಾ ಚಿಕ್ಕ ಪುಟ್ಟ ಏಳೋದು ಬೀಳೋದು, ಹೆಲ್ಮೆಟ್ ಹಾಕೊಳ್ಳೋದು, ಅಥವಾ ನಿಧಾನವಾಗಿ ಹೋಗೋದು, ಟೈಮಿಗೆ ಸರಿಯಾಗಿ ಹೋಗಬೇಕು ಅಂತ ಆತುರವಾಗಿ ಹೋಗ್ದಲೆ ನಿಧಾನವಾಗಿ ಮುಂಚೆನೇ ಅರ್ಧ ಗಂಟೆ ಮುಂಚೆನೇ ಮನೆ ಬಿಡೋದು, ಆ ಥರದ್ದೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ಗಳನ್ನ ತೊಗೊಂಡ್ರೆ ಎಲ್ಲದನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ದೇವ್ರನ್ನ ನಾಮ ಜಪ, ದೇವರ ನೀನೇ ಕಾಪಾಡಬೇಕಪ್ಪ ಅಂತ ಅಂದ್ಕೊಂಡು ನಿಮ್ಮ ಕರ್ಮಗಳನ್ನ ಮಾಡಿದ್ರು ಸಹ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಸಾಧಾರಣವಾಗಿರುತ್ತೆ, ಹಣ ಬಂದರೂ ಖರ್ಚಾಗುತ್ತೆ. ಅದಕ್ಕೋಸ್ಕರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನಾದರೂ ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ದಯವಿಟ್ಟು ಈ ವಾರ ಏನೂ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ವಾರ ಅಥವಾ ಮುಂದಿನ ದಿನಗಳು ಬರುತ್ತೆ, ಆ ದಿನ ನೀವು ಬಿಸ್ನೆಸ್ಸು ಅಥವಾ ಬೇರೆ ಕೆಲಸಕ್ಕೆ ಕೈ ಹಾಕಿದ್ರೆ ಒಳ್ಳೆಯದಾಗುತ್ತೆ. ಪರಿಹಾರ ನೀವೇನು ಮಾಡಬೇಕು ಅಂದರೆ ಎಳ್ಳೆಣ್ಣೆನ ಶನಿವಾರ ಶನಿದೇವರಿಗೆ ಕೊಡಿ, ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಹೊಸ ವಿಚಾರಗಳು ಕಲಿತೀರಾ. ಅಂದರೆ ನೀವು
ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ಆಗುವಂಥದ್ದು ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸಹ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಸಾಧಾರಣವಾಗಿದೆ. ಹಣಕಾಸಿನಲ್ಲಿ ಪರವಾಗಿಲ್ಲ. ಅಂದರೆ ಏನು ದುಡಿತೀರೋ ಅದು ಖರ್ಚಾಗೋಗುತ್ತೆ. ಸೇವಿಂಗ್ಸ್ ಅಂತ ಏನು ಮಾಡೋಕ್ಕಾಗಲ್ಲ. ಮತ್ತು ಸಾಲ ಮಾಡಬೇಡಿ. ಈ ವಾರ ಸಾಲ ಮಾಡಿದ್ರೆ ತೀರ್ಸೋಕ್ಕಾಗಲ್ಲ. ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ ಆ ಥರ ಆಗುತ್ತೆ. ಮತ್ತು ಲೋನ್ಗಳು ತೆಗೆಯೋದು ಮತ್ತು ಚೀಟಿ ದುಡ್ಡುಗಳು ಆ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ತುಂಬಾ ದುಡ್ಡು ಸಾಲ ಮಾಡುವಂಥದ್ದಾಗುತ್ತೆ ಈ ವಾರದಲ್ಲಿ. ಮತ್ತು ಖರ್ಚು ಹೆಚ್ಚಿರುತ್ತೆ. ಮತ್ತು ವಾಹನ ಖರೀದಿ ಮಾಡೋಕ್ಕೆ ಹೋಗಬೇಡಿ. ವಾಹನ ಖರೀದಿ ಮಾಡಿದ್ರೆ ಅದು ಲಾಸೇನೆ. ಯಾಕೆ ಅಂತಂತಂದರೆ ಏನೋ ಖರೀದಿ ಮಾಡೋಕ್ಕೆ ಹೋಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದಿರುವಂಥದ್ದನ್ನು ಖರೀದಿ ಮಾಡಿ ಈ ಕಡೆ ದುಡ್ಡು ಹೋಯಿತು, ಆಮೇಲೆ ನಿಮಗೂ ಸಮಾಧಾನ ಇರಲ್ಲ ಅಂಥದ್ದಾಗುತ್ತೆ. ಮತ್ತು ಅನಾರೋಗ್ಯ ಕಾಡುತ್ತೆ. ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷ. ನಿಮ್ಮ ಓಲ್ಡ್ ಫ್ರೆಂಡ್ಸ್ ಯಾರಾದರೂ ಸಿಕ್ಕಿ ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ಆಗುವಂಥದ್ದಿರುತ್ತೆ. ಸೊ ಅನಾರೋಗ್ಯ ಕಾಡುತ್ತೆ ಅಂದರೆ ನೀವು ಒಂದು ಸ್ವಲ್ಪ ಹೊರಗಡೆ ತಿಂಡಿ ತಿನ್ನೋದು ಕಮ್ಮಿ ಮಾಡಬೇಕು. ಮನೆಯಲ್ಲೇ ತಿನ್ನೋದು, ಎಕ್ಸಸೈಸ್ ಮಾಡೋದು ಆ ಥರದ್ದೆಲ್ಲ ಮಾಡಬೇಕು. ದೇಹನ ಹೆಲ್ದಿಯಾಗಿ ಇಟ್ಕೋಬೇಕು. ಆರೋಗ್ಯನೇ ಭಾಗ್ಯ ಅಲ್ವಾ? ಅದಕ್ಕೋಸ್ಕರ ದುಡ್ಡು ಎಷ್ಟೇ ಬಂದರೂ ಹೋದ್ರೂ ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ರೆ ಎಲ್ಲನೂ ಅನುಭವಿಸ್ಬೋದು. ಇಲ್ಲಾಂದರೆ ದುಡ್ಡಿದ್ದು ಅನುಭವಿಸೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಸೊ ಏನೇ ಕೆಲಸ ಮಾಡಿದ್ರು ಬಿಟ್ಟರು ನಮ್ಮ ಆರೋಗ್ಯದ ಮೇಲೆ ನಾವೇ ಕಾಳಜಿ ತಗೋಬೇಕು. ನಿಮಗೇನು ಪರಿಹಾರ ಅಂದರೆ ಎಳ್ಳೆಣ್ಣೆನ ಶನಿವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ, ಒಳ್ಳೆಯದಾಗುತ್ತೆ.